ಹಾಯ್ ಫ್ರೆಂಡ್ಸ್, ಈ ಸಲ ಗೌರಿ ಹಬ್ಬ ನಮಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದರಲ್ಲಂತೂ ನನಗಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ಲು. ನಾನು ನನ್ನ ಮಗಳು ಯಾವಾಗಲೂ ಗೌರಿ ಹಬ್ಬಕ್ಕೆ ಬ್ಲ್ಯಾಕ್ ಕಲರ್ ಬಳೆ ಹಾಕೋತಿದ್ವಿ. ಈ ಸಲ ಅವಳು ಬ್ಲ್ಯಾಕು, ನಾನು ಗ್ರೀನು. ಹೇಗಿದೆ ಅಂತ ಕಮೆಂಟ್ ಗಣೇಶ ಬಂತು. ನಮ್ಮ ಕ್ವಾರ್ಟರ್ಸಲ್ಲಿ ಗಣೇಶ ಹಬ್ಬ ಸಿಕ್ಕಾಬಟ್ಟೆ ಗ್ರ್ಯಾಂಡು. ನೋಡಿ, ಈ ಸಲ ಈ ಗೌರಿ ಹಬ್ಬಕ್ಕೆ ಒಂದು ಇಯರಿಂಗ್ ಸಹ ಕೊಡಿಸಿದ್ರು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಯರಿಂಗ್ ನೋಡಿದ್ರೆ ಏನು ಅನಿಸುತ್ತೆ, ಯಾವ ಪಿಕ್ಚರ್ ನೆನಪಾಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ನಾವು ಗೌರಿ ಹಬ್ಬಕ್ಕೆ ರೆಡಿಯಾಗಿದ್ದು. ಈ ಗೌರಿ ಹಬ್ಬದಲ್ಲೇ ಒಂದು ನೆಕ್ಲೆಸ್ ಸಹ ಪರ್ಚೇಸ್ ಮಾಡಿದ್ವಿ, ತುಂಬ ಚಿಕ್ಕದು. ಮತ್ತು ಇದು ಫ್ಲಿಪ್ಕಾರ್ಟಲ್ಲಿ ತಂದಿದ್ದು ಸೀರೆ ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ನಾನೇ ಸ್ಟಿಚ್ ಮಾಡಿರೋದು ನನ್ನ ಮಗಳಿಗೆ ಗೌರಿ ಹಬ್ಬಕ್ಕೆ. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇದೇ ನೆಕ್ಲೆಸ್ಸು, ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ. ಇಲ್ಲಿ ಯಾವುದೇ ಮಗು ಡ್ಯಾನ್ಸ್ ಮಾಡಿದ್ರು ಪ್ರತಿಯೊಂದು ಮಕ್ಳಿಗೂ ಪ್ರೈಸ್ ಕೊಡ್ತಾರೆ. ಈ ಥರ ಮಾಡೋದ್ರಿಂದ ಮಕ್ಳಿಗೂ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ. ನನ್ನ ಮಗ ಡ್ಯಾನ್ಸ್ ಮಾಡಿದ್ದ. ಇಲ್ಲಿ ಗಣಪತಿ ಕೂರಿಸಿದಿಂದ 3 ದಿನ ಅನ್ನ ಸಂತರ್ಪಣೆ ಇರ್ತದೆ. ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಮಾತ್ರ. ಮತ್ತು ಇದು ದೇವಸ್ಥಾನದಲ್ಲಂತೂ ಭರ್ಜರಿ ಪೂಜೆಗಳಿರುತ್ತೆ 3 ದಿನ ಕೂಡ. ಹಾಗೆ ಯೋಗ ಸಹ ಇತ್ತು. ಬೆಳಿಗ್ಗೆ ಟೈಮು ಯೋಗ ಭಜನೆ ಎಲ್ಲ ಇರುತ್ತೆ. ಅದು ಈ ವರ್ಷದಿಂದ, ಮೊದಲೆಲ್ಲ ಇರಲಿಲ್ಲ. ಮತ್ತು ನಾನು ಯೋಗ ಕ್ಲಾಸ್ಗೆಲ್ಲ ಹೋಗ್ತಿದ್ದೆ. ಬಟ್ ಇವಾಗ ಮಂಡಿ ನೋವು ಸ್ಟಾರ್ಟ್ ಆಯಿತು. ಯಾಕೆ ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯೋಗ ಮಾಡೋದ್ರಿಂದ ಎಲ್ಲ ಚೆನ್ನಾಗಿರುತ್ತೆ, ಕೈಕಾಲು ಅಂತಾರೆ. ಬಟ್ ನನಗೆ ಮಂಡಿ ನೋವು ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ಯೋಗ ಮಾಡೋದ್ರಿಂದ ಮೈಂಡೆಲ್ಲ ಸಿಕ್ಕಾಪಟ್ಟೆ ಫ್ರೆಶ್ ಆಗಿರುತ್ತೆ. ನಿಜ, ಯೋಗ ತುಂಬ ಒಳ್ಳೆಯದು. ನನಗೆ ಎಷ್ಟೋ ರಿಲೀಫ್ ಸಿಕ್ತು ಯೋಗ ಕ್ಲಾಸ್ಗೆ ಹೋದ್ಮೇಲೆ. ಹಾಗೆ ಇವತ್ತಿಗೆ ಗಣಪತಿ ಲಾಸ್ಟ್ ಡೇ, ಹಾಗಾಗಿ ಒಳ್ಳೆ ಭರ್ಜರಿ ಪೂಜೆ ಎಲ್ಲ ನಡೀತಾ ಇದೆ. ಮತ್ತು ಈ ಸಲ ಗಣಪತಿಗೆ ಚಿನ್ನದ ಕಣ್ಣು ಯಾರೋ ಹರಕೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಯಾವುದೇ ಮಕ್ಕಳು ಡ್ಯಾನ್ಸ್ ಮಾಡಿದ್ರೂ ಸಹ ಎಲ್ಲರಿಗೂ ಪ್ರೈಸಸ್ ಇರುತ್ತೆ. ನನ್ನ ಮಗ ಇಬ್ಬರು ಮಾಡಿದರು. ಹೇಗಿತ್ತು ಡ್ಯಾನ್ಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ನಂದು ಚಿಕ್ಕದು ಒಂದು ನೆಕ್ಲೆಸ್ ತೊಗೊಂಡಿದ್ದೀನಿ, ಅದರ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ. ಇವತ್ತಿಗೆ ಲಾಸ್ಟ್ ಗಣಪತಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೋದ ವರ್ಷ ಬೆಳ್ಳಿ ಹಾರ ಕೊಟ್ಟಿದ್ದರು, ಅದ್ರದ್ದು ಸಹ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದವ್ರು ನೋಡ್ಬೋದು. ಥ್ಯಾಂಕ್ ಯು.